ನಮಸ್ತೆ. ಫೇಸ್ ರೀಡಿಂಗಲ್ಲಿ ನಾವು ಕತ್ತಿನ ಒಂದು ಭಾಗ ಅಂದರೆ ಕತ್ತು ಭಾಗ ಕೂಡ ನಾವು ಅಬ್ಸರ್ವ್ ಮಾಡ್ತೀವಿ. ಸ್ವಲ್ಪ ಚಿಕ್ಕ ಕತ್ತಿತ್ತು ಅಂದರೆ ಬಹಳಷ್ಟು ಅಚೀವ್ಮೆಂಟ್ಸ್ ಮಾಡ್ತಾರೆ ಅಂತ ಹೇಳ್ತೀವಿ, ಒಳ್ಳೊಳ್ಳೆ ಹೆಸರು ಮಾಡ್ತಾರೆ ಅಂತ ಹೇಳ್ತೀವಿ. ಸ್ವಲ್ಪ ಉದ್ದ ಕತ್ತಿರುತ್ತೆ, ಒಂಟೆ ಕತ್ತು ಅಂತ ಹೇಳ್ತೀವಿ. ಆ ಥರ ಒಂಟೆ ಕತ್ತು, ಆ ಥರ ಉದ್ದ ಕತ್ತು ಬಂದು ನರಗಳೇನಾದರೂ ಎದ್ದಿದ್ದರೆ, ನರಗಳೆದ್ದಿರೋ ಥರ ಕಾಣ್ತಾ ಇರುತ್ತೆ. ಆ ಥರದವ್ರು ಭಾಳಷ್ಟು ಫೇಸ್ ಮಾಡ್ತಾರೆ. ಅಂದರೆ ಪ್ರಾಬ್ಲಮ್ಸ್ಗಳನ್ನೇ ಅವರು ಫೇಸ್ ಮಾಡೋದು. ಯಾವತ್ತೂ ಅವ್ರು ಒಳ್ಳೆಯದನ್ನು ಎಷ್ಟೇ ಒಳ್ಳೇದಾಗಲಿ ಅಂತ ಬಯಸ್ತಾರೆ, ಅದು ಆಗೋದಿಲ್ಲ ಅಂತ ಹೇಳ್ತೀವಿ. ಹಾಗೆಯೇ ತುಂಬ ಉದ್ದ ಕತ್ತಿರುತ್ತೆ. ಕೆಲವರು ಮಾಡೆಲ್ಗಳನ್ನ ಅವ್ರನ್ನೆಲ್ಲ ನೋಡ್ಬೋದು ನೀವು. ಉದ್ದುದ್ದ ಕತ್ತಿತ್ತು ಅಂದರೆ ನರಗಳೇನೋ ಎದ್ದಿರಲ್ಲ, ಬರೀ ಉದ್ದ ಕತ್ತಿತ್ತು ಅಂದರೆ ಅವರು ಭಾಳಷ್ಟು ಒಂಥರ ಐಷಾರಾಮಿ ಜೀವನಕ್ಕೋಸ್ಕರನೇ ಅವರು ಇದು ಹಣವನ್ನು ಖರ್ಚು ಮಾಡ್ತಾರೆ ಅಂತ ಹೇಳ್ತೀವಿ. ಯಾವಾಗಲೂ ಶೋಕಿ ಮಾಡೋದು ಅಂತ ಹೇಳ್ತೀವಿ ಉದ್ದ ಕತ್ತಿತ್ತು ಅಂದರೆ. ಕೆಲವ್ರಿಗೆ ರಿಂಕಲ್ಸ್ ಬರುತ್ತೆ ಕತ್ತಲ್ಲಿ, ಆ ಥರ ಇತ್ತು ಅಂದರೆ ಕೆಲವೊಮ್ಮೆ ಅವರು ಭಾಳಷ್ಟು ಶ್ರೀಮಂತ ಮನೆತನದಲ್ಲಿ ಹುಟ್ಟುತ್ತಾರೆ ಅಥವಾ ಶ್ರೀಮಂತರಾಗಿ ಅವರು ಬಾಳ್ತಾರೆ ಅಂತ ಹೇಳ್ತೀವಿ. ಕತ್ತಿನ ಬಗ್ಗೆ ಬಹಳಷ್ಟು ವಿಷಯಗಳಿದೆ. ನಿಮ್ಮ ಕತ್ತು ಯಾವ ಥರ ಇದೆ ಅಂತ ಹೇಳಿ. ಅದರಲ್ಲಿ ನಾನು ಸಾಧ್ಯವಾದಷ್ಟು ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ.